ಕ್ರಿಸ್ಪಿಯಾಗಿರೋ ಗರಿ ಗರಿಯಾಗಿರುವಂತಹ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈ ರುಚಿಗೆ ಸ್ವಾಗತ. ವಡೆ ಮಾಡೋದಕ್ಕೆ ನಾನು ಕಡಲೆಬೇಳೆನ ಒಂದು 3 ಅವರು ನೆನೆಸಿರೋಂಥ ಕಡಲೆಬೇಳೆ, ಒಂದು 300 ಗ್ರಾಮ್ ಕಡಲೆಬೇಳೆನ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕು ವಡೆ ಮಾಡೋದಕ್ಕೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ನೀವಾಗ ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಈಗ ವಡೆಗೆ ನಾನು ಒಂದು 6 ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ, ಮಿಕ್ಸಿ ಜಾರಲ್ಲಿ. ಅದಕ್ಕೆ ಒಂದು 15ರಿಂದ 20 ಬೆಳ್ಳುಳ್ಳಿ ಹೆಸಳು, ಒಂದು 2 ಇಂಚು ಶುಂಠಿನ ನಾನಿಲ್ಲಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು. ಇದನ್ನೆಲ್ಲನೂ ನಾನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದರಲ್ಲೇ ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಕಡಲೆಬೇಳೆ ವಡೆ ಮಾಡೋದೀಗ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ಮತ್ತು ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕಡಲೆಬೇಳೆ ಒಂಚೂರು ನೀರಿಲ್ಲದೆ ರುಬ್ಬಿರೋಂಥ ಕಡಲೆಬೇಳೆ ಇದು ನೋಡಿ, ಈ ಥರ ಆದರೆ ಸಾಕು. ಒಂದು ಸ್ವಲ್ಪ ರಫ್ ಆಗಿರಬೇಕು, ತುಂಬ ನುಣ್ಣಗೇನಿರೋ ಹಾಗಿಲ್ಲ. ನೀರೇನು ಒಂಚೂರು ಹಾಕೋ ಹಾಗಿಲ್ಲ, ಫುಲ್ ನೀರೆಲ್ಲ ಬಗ್ಗಿಸ್ಬಿಟ್ಟು ಹಾಕಿರೋದು. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸಬ್ಬಾಕ್ಷಿ ಸೊಪ್ಪಿದು. ಇದನ್ನು ನಾವು ಕಡಲೆಬೇಳೆ ಜೊತೆ ಹಾಕ್ಕೊಳ್ಳೋಣ. ರುಬ್ಬಿರೋಂಥ ಕಡಲೆಬೇಳೆ ವಡೆ ಇಟ್ಟು ಅದರ ಜೊತೆ ಹಾಕ್ಕೊಳ್ಳೋಣ. ಇಂದ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಇದನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪಿದು ಸಣ್ಣದಾಗಿ ಹೆಚ್ಚಿಟ್ಟಿರೋ ಅಂಥದ್ದು, ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸಬ್ಬಾಕ್ಷಿ ಸೊಪ್ಪು ವಡೆಗೆ ಇರಲೇಬೇಕು. ಇದಿಲ್ಲದೆ ವಡೆ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದರಿಂದ ಸಬ್ಬಾಕ್ಷಿ ಸೊಪ್ಪು ಇರಲೇಬೇಕು. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಒಂದು ಸ್ಪೂನ್ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ವಡೆ ಹಿಟ್ಟನ್ನು ಕಲಸಿದಾಗಿದೆ. ಈಗ ಇದನ್ನ ನಾವು ಉಂಡೆ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಈಗ ವಡೆಗೆ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆನ ಹಾಕ್ಕೊಳ್ಬೇಕು ವಡೆ ಮಾಡೋದಕ್ಕೆ. ಹೀಗೆ ಉಂಡೆಗಳನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಉಂಡೆಗಳನ್ನು ಹಾಕ್ಕೊಳ್ಬೇಕು. ಸ್ಟವ್ ಹಚ್ಚಿ ಬಾಣಲೆನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದ್ಮೇಲೆ ವಡೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ವಡೆ ಉಂಡೆಗಳು ಮಾಡಿಟ್ಟಿದ್ವಲ್ಲ ಅದನ್ನ ಇದರಲ್ಲಿ ನಾವು ಹಾಕ್ಕೊಳ್ಳೋಣ. ಹೀಗೆ ಅಂಗೈಯಲ್ಲಿ ಹಾಕ್ಕೊಂಡು ತಟ್ಟಿ ಹೀಗೆ ಹಾಕ್ಕೊಳ್ಳೋದು ವಡೆನ. ಈ ಥರ ಅಂಗೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಆಗ ತಟ್ಟೋದು ನೋಡಿ, ಅಂಗೈಯಿಂದ ಪ್ರೆಸ್ ಮಾಡ್ಕೊಳ್ಳೋದು, ಒಂದೊಂದೇ ಈ ಥರ ಹಾಕ್ಕೊಳ್ಳೋದು. ಇದರಲ್ಲಿ ಎಷ್ಟು ಇಡ್ಸುತ್ತೋ ನೋಡಿ ನಾವು ಅಷ್ಟನ್ನು ಹಾಕ್ಕೊಳ್ಬೇಕು. ಇದು ಆಗಬೇಕು. ಒಂದು ಸೈಡ್ ಆದಮೇಲೆ ಮತ್ತೆ ತಿರ್ವಾಕ್ಕೊಳ್ಳೋಣ. ನೋಡಿ ಆಗಬೇಕು, ಇನ್ನೂ ಒಂದು ಸೈಡು ಆದಮೇಲೆ ತಿರ್ವಾಕ್ಕೊಳ್ಳೋಣ. ಈಗ ಒಂದು ಸೈಡ್ ಆಗಿದೆ, ತಿರ್ವಾಕ್ಕೊಳ್ಳೋಣ. ನೋಡಿ ಹೀಗೆ ತಿರ್ವಾಕ್ಕೊಳ್ಬೇಕು ಜಾಲರದಿಂದ. ಈ ಥರ ತಿರ್ವಾಕ್ಕೊಂಡು ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳೋಣ. ಎಲ್ಲನೂ ತಿರ್ವಾಕಿದ್ದಾಗಿದೆ, ಬೇಯಬೇಕು ಈ ಸೈಡು.
ಈಗ ವಡೆ ಎಲ್ಲ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ನಾವು ತೆಕ್ಕೊಳ್ಳೋಣ. ಈಗ ಒಂದು ಜಾಲರದ ಸಹಾಯದಿಂದ ಹೀಗೆ ತೆಕ್ಕೊಳ್ಳೋಣ. ಈಗ ಎಣ್ಣೆನ ಸೋರಿಸಿ ತೆಕ್ಕೊಳ್ಬೇಕು. ಹೀಗೆ ಹಾಕಿದ್ದೆಲ್ಲ ತೆಗೆದಿದ್ದಾಗಿದೆ. ಈಗ ಎರಡನೇ ಟ್ರಿಪ್ಗೆ ಹಾಕ್ಕೊಳ್ಳೋಣ. ಈ ಥರ ಅಂಗೈಯಿಂದ ಮಧ್ಯಕ್ಕೆ ಪ್ರೆಸ್ ಮಾಡಿ ತಟ್ಟಿ ಈ ಥರ ಹಾಕ್ಕೊಳ್ಬೇಕು ವಡೆನ. ಈಗ ಅಂಗೈಲಿಟ್ಟು ಹಾಕ್ಕೊಳ್ಬೇಕು. ಒಂದೊಂದೇ ವಡೆಗಳನ್ನು ಹಾಕ್ಕೊಳ್ಳೋಣ. ಅದು ಬೇಯಬೇಕು. ಇದು ಸೆಕೆಂಡ್ನೇ ಟ್ರಿಪ್. ಇದು ನಾವಿದನ್ನು ಮೀಡಿಯಮ್ ಫ್ಲೇಮು ಮತ್ತು ಹೈ ಫ್ಲೇಮನ್ನಲ್ಲಿ ಇಟ್ಕೊಂಡು ನಾವಿದನ್ನು ಬೇಯಿಸ್ಕೊಳ್ಬೇಕು. ನೋಡಿಕೊಂಡು ಮೀಡಿಯಮ್ ಫ್ಲೇಮು ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ನಾವು ಬೇಯಿಸ್ಕೊಳ್ಬೇಕು. ವಡೆನ, ಕಡಲೆಬೇಳೆ ವಡೆನ, ಕಡಲೆಬೇಳೆ ಮಸಾಲೆ ವಡೆ. ಇದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ, ಸೈಡ್ ಡಿಶ್ ಆಗಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ, ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ. ಯಾರಾದರೂ ಗೆಸ್ಟಸ್ ಬಂದಾಗೂ ನಾವು ಇದನ್ನ ಮಾಡಿ ಕೊಡಬಹುದು. ಇದು ತುಂಬಾ ಟೇಸ್ಟಿಯಾಗಿ ತುಂಬಾ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಇದು ಕಡಲೆಬೇಳೆ ಉಪಯೋಗಿಸೋದ್ರಿಂದ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದು ಸೆಕೆಂಡ್ನೇ ಟ್ರಿಪ್ಪನ್ನು ನಾವು ಹೀಗೆ ತಿರುವಾಕೊಳ್ಳೋಣ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ನಾವು ಹೀಗೆ ತಿರುವಾಕೊಳ್ಳೋಣ. ಈ ಸೈಡ್ ಆದಮೇಲೆ ತೆಕ್ಕೊಳ್ಳೋಣ. ಈಗ ಈ ಸೈಡು ಆಗಿದೆ. ಈಗ ಇನ್ನೂ ತೆಕ್ಕೊಳ್ಳೋಣ. ಎರಡನೇ ಟ್ರಿಪ್ದು ಆಗಿದೆ. ಈ ಥರ ಎಣ್ಣೆ ಸೋರಿಸಿ ಹೀಗೆ ಎಣ್ಣೆ ಸೋರ್ಕೊಂಡ್ಮೇಲೆ ತೆಕ್ಕೊಳ್ಳೋಣ. ಸ್ಟವ್ವು ಫುಲ್ಲು ಆಫ್ ಮಾಡಿಬಿಟ್ಟು ಕಡಿಮೆ ನಲ್ಲಿ ಇಟ್ಕೊಂಡು ನಾವು ತೆಕ್ಕೊಳ್ಬೇಕು. ತೆಕ್ಕೊಳ್ಳುವಾಗ ಎಲ್ಲ ತೆಕ್ಕೊಂಡಿದ್ದಾಗಿದೆ. ವಡೆ ಎಲ್ಲ ಮಾಡ್ಕೊಂಡಿದ್ದಾಗಿದೆ ನೋಡಿ. ಎಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಸಖತ್ತಾಗಿ ಬಂದಿದೆ. ಈ ಥರ ಕಡಲೆಬೇಳೆ ಕಾಣ್ತಾ ಇರಬೇಕು, ಆ ಥರ ರುಬ್ಕೊಳ್ಬೇಕು ನಾವು. ರುಬ್ಬುವಾಗ ಆಗ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ವಡೆಗಳು ತಿನ್ನೋದಕ್ಕೆ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ವಡೆಗಳು. ಗರ್ಗರಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ವಡೆಗಳು. ಹೇಗಿದೆ ಎಂದು ಟೇಸ್ಟ್ ಮಾಡೋಣ. ತುಂಬಾ ಯಮ್ಮಿಯಾಗಿದೆ ವಡೆ. ನೀವು ಮಾಡಿ ಹೇಗಿದೆ ಎಂದು ತಿಳಿಸಿ. ಕಡಲೆಬೇಳೆ ವಡೆ ತುಂಬಾ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಿಮಗೆ ಎಲ್ಲ ವೀಡಿಯೋಗಳು ಮೊದಲಿಗೆ ಬರುತ್ತೆ. ಆಗ ನೀವು ಎಲ್ಲ ವೀಡಿಯೋಗಳನ್ನು ಮೊದಲಿಗೆ ನೋಡಬಹುದು.